ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಬಂದು ನೋಡಿ, ಸ್ಯಾರಿ ಈ ರೀತಿ ಇದೆ, ಹಿಂದೆ ಮುಂದೆ ಗೊತ್ತಾಗೋದಿಲ್ಲ, ಒಂದೇ ತರ ಅನ್ಸತ್ತೆ. ಅಂಡ್ ಸೆರಗು ಕೂಡ ಇದಕ್ಕೆ ಯಾವುದೇ ಬಾರ್ಡರ್ ಡಿಸೈನ್ ಇಲ್ಲ, ಒಂದೇ ತರ ಇದೆ. ಈ ತರ ಸ್ಯಾರಿ ಇದ್ದಾಗ ನಾವೇನ್ ಮಾಡ್ತೀನಿ ಅಂದ್ರೆ ನಾವ್ ಹೆಂಗೆ ನಾರ್ಮಲ್ ಆಗಿ ಸೀರೆ ಉಟ್ಕೋತೀವಿ ಆ ತರ ಉಟ್ಟಿ ನೋಡ್ತೀನಿ, ಅಂದ್ರೆ ಹಿಡ್ಕೊಂಡು ನೋಡ್ತೀನಿ. ಸೊ ಇದು ಡಿಸೈನ್ ಇರೋದ್ರಿಂದ ಹೆಲ್ಪ್ ಆಯ್ತು. ಸ್ಟ್ರೈಟ್ ಆಗಿ ಇಟ್ಕೊಂಡು ಪೀಕಾಕ್ ಡಿಸೈನ್ ಇದೆ, ಅದನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ನಾನು ಹೇಗೆ ಉಡ್ತೀವೋ ಆ ತರ ಹಿಡಿದು ನೋಡಿ ಸೆರಗು ಯಾವ್ದು ಅಂತ ಕನ್ಫರ್ಮ್ ಮಾಡ್ಕೊಂಡು ಆ ಸೈಡೆ ಮರ್ಚಿಟ್ಕೊಂಡಿದೀನಿ. ಈಗ ಇದಕ್ಕೆ ಥ್ರೆಡ್ ನ ಹೇಗ್ ಮ್ಯಾಚ್ ಮಾಡ್ಬೇಕು ಅಂದ್ರೆ, ಯಾವ್ದೇ ಆಗ್ಲಿ ಸ್ಯಾರಿಗೆ 3 ಎಳೆ ದಾರ ನಾವೇನ್ ತಗೊಂತೀವಿ ಅದನ್ನ ಇಟ್ಟು ನೋಡ್ಬೇಕು. ಸೊ ಸ್ಯಾರಿಗೂ ದಾರಕ್ಕೂ ವ್ಯತ್ಯಾಸನೇ ಗೊತ್ತಾಗಬಾರ್ದು, ಆ ರೀತಿ ಮ್ಯಾಚ್ ಆಗ್ಬೇಕು. ನೋಡ್ತಿರ್ಬೋದು, ಈಗ ನಾನು ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಸ್ಯಾರಿ ಮೇಲೆ ದಾರ ಇಟ್ಟಿರೋದು ಗೊತ್ತೇ ಆಗಲ್ಲ, ಆ ತರ ಮ್ಯಾಚ್ ಮಾಡ್ಬೇಕು ಥ್ರೆಡ್ ನ. ಸ್ವಲ್ಪ ಲೈಟು ಡಾರ್ಕ್ ಇದ್ರೂ ಕೂಡ ನಾವ್ ಅದನ್ನ ಸುತ್ಕೊಂಡು ಹಾಕ್ಬೇಕಾದ್ರೆ ಡಾರ್ಕ್ ಆಗ್ಬಿಡುತ್ತೆ. ಸೊ ಸ್ಯಾರಿ ಒಂದ್ ಕಲರು ಮತ್ತೆ ಥ್ರೆಡ್ ಒಂದ್ ಕಲರ್ ಆಗುತ್ತೆ. ಸೊ ನೋಡ್ಕೊಂಡು ಹಾಕೊಳ್ಳಿ. ಎಲ್ಲೋನು ಅಷ್ಟೇ, ನೋಡೋದಕ್ಕೆ ಎಲ್ಲೋ ಅನ್ಸುತ್ತೆ ಆದ್ರೆ ಅದು ಎಲ್ಲೋ ಅಲ್ಲ, ಮಸ್ಟರ್ಡ್ ಎಲ್ಲೋ. ಮತ್ತೆ ನಾನು ಇಲ್ಲಿ ಪೀಕಾಕ್ ಅಲ್ಲಿ ಬಂದು ಲೈಟ್ ಗ್ರೀನ್ ಇದೆ, ಬಟ್ ಬಾರ್ಡರ್ ಬಂದು ಡಾರ್ಕ್ ಗ್ರೀನ್ ಇದೆ. ಸೊ ನಾನು ಅದಕ್ಕೆ ಬಾರ್ಡರ್ ಕಲರೇ ತಗೊಂಡಿದ್ದೀನಿ, ಅದೇ ಹೈಲೈಟ್ ಆಗಿ ಕಾಣುತ್ತೆ ಅಂತ ಹೇಳಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಮ್ಯಾಚ್ ಮಾಡಿದೀನಿ ನಾನು ಥ್ರೆಡ್ ನ ಅಂತ. ಸೊ ಯಾವುದೇ ಸೀರೆ ಆಗ್ಲಿ ಸ್ನೇಹಿತರೆ, ಯಾವ್ದು ಕಾಂಬಿನೇಷನ್ ಇದೆಯೋ ಅದ್ರ ಅಷ್ಟು ಕಲರ್ನು ಕೂಡ ನೀವು ಬೇಬಿ ಕುಚ್ಚು ಅಂತ ಬಂದಾಗ ಹಾಕ್ಬೇಕಾಗತ್ತೆ. ಆಲ್ಸೋ ಜೆರಿ ಕೂಡ ಮ್ಯಾಚಿಂಗ್ ತಗೊಬೇಕಾಗತ್ತೆ. ನಾನು ಅದನ್ನು ಮಾಡಿದೀನಿ. ಈ ಸ್ಯಾರಿಲಿ ಅದು ರೆಡ್ ಅನ್ಸುತ್ತೆ, ಆದ್ರೆ ಸ್ಯಾರಿ ರೆಡ್ ಅಲ್ಲ, ಅದು ಮೆರೂನು ಮಸ್ಟರ್ಡ್ ಎಲ್ಲೋ ಮತ್ತೆ ಡಾರ್ಕ್ ಪಾಚಿ ಗ್ರೀನ್, ಇದಿಷ್ಟು ಕಾಂಬಿನೇಷನ್ ಇತ್ತು. ಸೊ ನಾನು ಅದಷ್ಟು ಕಾಂಬಿನೇಷನ್ ಅಲ್ಲಿ ಕುಚ್ಚು ಹಾಕ್ತಾ ಇದ್ದೀನಿ. ಇದಲ್ದಿರ ನಿಮ್ಗೆ ಎರಡು ಸ್ಯಾರಿ ಬಂದ್ರು ಕೂಡ, ಎರಡೇ ಕಲರ್ ಸ್ಯಾರಿ ಇದ್ರು ಕೂಡ ಅದನ್ನು ಅಷ್ಟೇ ಅದೊಂದ್ ಕಲರ್ ಇದೊಂದ್ ಕಲರ್ ಹಾಕ್ಲೇಬೇಕು. ಬೇಬಿ ಕುಚ್ಚು ಅಂತ ಬಂದಾಗ ಸ್ಯಾರಿ ಕಾಂಬಿನೇಷನ್ ಕೊಡ್ಲೇಬೇಕು. ಆಮೇಲೆ ಸಿಲ್ಕ್ ಥ್ರೆಡ್ ಅಲ್ಲಿ ನೋಡಿ, ಈ ರೀತಿ ಪೇಪರ್ ಏನಿರುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಬಿಸಾಕಕ್ ಹೋಗ್ಬೇಡಿ. ಅದನ್ನ ಈ ರೀತಿ ಫೋಲ್ಡ್ ಮಾಡಿ ಥ್ರೆಡ್ ಒಳಗಡೆನೆ ಇಟ್ಟಿರಿ. ಯಾಕೆ ಅಂದ್ರೆ ಇವಾಗ ನಾವು 2 ಥ್ರೆಡ್ಡೇ ಇರುತ್ತೆ, ನಮಗ್ 3 ಥ್ರೆಡ್ ಇಲ್ಲ 5 ಥ್ರೆಡ್ ಇಲ್ಲ 6 ಎಳೆ ದಾರ ಬೇಕು, ಅರ್ಜೆಂಟ್ ಸ್ಯಾರಿ ಕುಚ್ಚು ಹಾಕ್ಬೇಕು, ಅವಾಗ ಬರೀ 2 ಎಳೆ 2 ಎಳೆಲಿ 6 ಎಳೆ ಮಾಡ್ಕೊಂಡು ಹಾಕೋಷ್ಟು ಟೈಮ್ ಇರಲ್ಲ. ಅವಾಗ ಏನ್ ಮಾಡ್ಬೇಕು, ಈ ದಾರ ತಗೊಂಡೋಗಿ ಕೊಟ್ರೆ ಇದೇ ತರ ನೋಡಿ ಹುಡ್ಕೋದಕ್ಕೆ ಅಂಗಡಿಯವರು ತುಂಬಾ ಟೈಮ್ ತಗೊಂತಾರೆ ಪರ್ಫೆಕ್ಟ್ ಮ್ಯಾಚಿಂಗಿಗೆ. ಅವಾಗ ನೀವೇನಾದ್ರೂ ಈ ತರ ಥ್ರೆಡ್ ಇಟ್ಕೊಂಡಿದ್ದು ಇದನ್ನ ನಂಬರ್ನ ತೋರ್ಸಿದ್ರೆ ಅವರು ಕ್ಲೀನ್ ಆಗಿ ಎತ್ಕೊಟ್ಬಿಡ್ತಾರೆ. ಸೊ ಯಾವ್ದೇ ಕಾರಣಕ್ಕೆ ಇದನ್ನ ಮಾತ್ರ ಬಿಸಾಕಕ್ ಹೋಗ್ಬೇಡಿ, ಅದನ್ನ ಫೋಲ್ಡ್ ಮಾಡಿ ಥ್ರೆಡ್ ಒಳಗಡೆನೆ ಇಡಿ. ಬಿಗಿನರ್ಸ್ ಆಗಿರೋರು ಯಾವ್ದೇ ಕಾರಣಕ್ಕೂ ಆ ತಪ್ಪನ ಮಾಡಕ್ ಹೋಗ್ಬೇಡಿ. ಇನ್ನು ನಾನ್ ಯೂಸ್ ಮಾಡೋ ಬ್ರ್ಯಾಂಡ್ ಬಂದು ರಾಜ್. ಏನಕ್ಕೆ ನಾನು ರಾಜ್ ಬ್ರ್ಯಾಂಡ್ ನ ಯೂಸ್ ಮಾಡ್ತೀನಿ ಅಂದ್ರೆ, ನೋಡ್ತಿರ್ಬೋದು ಥ್ರೆಡ್ ಕೌಂಟ್ ಕೂಡ ಜಾಸ್ತಿ ಇದೆ ಅಂಡ್ ಸ್ಮೂತ್ ಆಗಿರುತ್ತೆ ಥ್ರೆಡ್. ಕೆಲವೊಂದು ದಾರಗಳು ರಫ್ ಬರುತ್ತೆ, ಅದನ್ನ ನಾವ್ ಎಷ್ಟೇ ಸ್ಟ್ರೈಟ್ನರ್ ಅಲ್ಲಾಗ್ಲಿ ಐರನ್ ಬಾಕ್ಸ್ ಅಲ್ಲಿ ಐರನ್ ಮಾಡಿದ್ರು ಅದು ಸ್ಟ್ರೈಟ್ ಆಗಿ ಕಾಣಿಸಲ್ಲ, ಒಂಥರ ಜರಿ ತರ ಕಾಣಿಸುತ್ತೆ. ಸೊ ಈ ಬ್ರ್ಯಾಂಡ್ ಅಲ್ಲಿ ಆ ತರ ಇರಲ್ಲ, ಥ್ರೆಡ್ ತುಂಬಾ ಸ್ಮೂತ್ ಆಗಿರುತ್ತೆ. ಹಾಗೇನೆ ಫಿನಿಶಿಂಗು ಹಿಡ್ಕೊಳ್ಳೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈ ಥ್ರೆಡ್ ಕೌಂಟ್ ಕೂಡ ಜಾಸ್ತಿ ಬರುತ್ತೆ. ಇನ್ನೊಂದು ಚಾಂತಾರ್ ಅಂತ ಬರುತ್ತೆ, ಅದನ್ನು ಕೂಡ ಚೆನ್ನಾಗಿದೆ. ನಾನು ಅವೆರಡು ಥ್ರೆಡ್ ನ ಜಾಸ್ತಿ ಯೂಸ್ ಮಾಡ್ತೀನಿ. ಮುಂಚೆ ನಾನು ಸ್ಟಾರ್ ನ ಯೂಸ್ ಮಾಡ್ತಾ ಇದ್ದೆ, ಬಟ್ ಆಮೇಲೆ ರಾಜ್ಗೆ ಶಿಫ್ಟ್ ಆದ್ಮೇಲೆ ಸ್ಟಾರ್ ನ ಅಷ್ಟು ಯೂಸ್ ಮಾಡಲ್ಲ. ನೋಡಿ ನಾನು ಯಾವ ರೀತಿ ಸುತ್ಕೋತೀನಿ ದಾರ ಅಂದ್ರೆ, ನನ್ಗೆ ಬುಕ್ಕು ಅಥವಾ ರಟ್ಟೆ ಏನಾದ್ರು ಇಟ್ಕೊಂಡು ಸುತ್ಕೊಳ್ಳೋದಕ್ಕೆ ನನ್ಗೆ ಅಷ್ಟು ಕಂಫರ್ಟಬಲ್ ಇಲ್ಲ. ಈ ರೀತಿ 3 ದಾರನ ತಗೊಂಡು ಆ ಕಾಲು ಹೆಬ್ಬೆರಳಿಗೆ ಗಂಟು ಹಾಕೊಂಡು ಅಂಡ್ ನನ್ನ ಕೈ ಹೆಬ್ಬೆರಳು, ಲೆಫ್ಟ್ ಹ್ಯಾಂಡ್ ಹೆಬ್ಬೆರಳು ಏನಿದೆ ಅದ್ರ ಮುಖಾಂತರ ನಾನು ಈ ಸರಿ 15 ಸಲ ಈ ತರ ಸುತ್ಕೋತೀನಿ. ನೋಡ್ತಿರ್ಬೋದು. ಆಮೇಲೆ ಎಷ್ಟು ಉದ್ದ ಬೇಕಾದ್ರೂ ನಾನು ಇದನ್ನ ಸುತ್ಕೋಬಹುದು. ಕಾಲ್ನ ಕೆಳಗಡೆ ಬಿಟ್ಟು ಕೈ ಫುಲ್ ಮೇಲಿಟ್ರು ತುಂಬಾ ಉದ್ದಕ್ಕೆ ಬರುತ್ತೆ. ನಾವ್ ಈ ರೀತಿ ಮಾಡಿದಾಗ ಏನಾಗುತ್ತೆ, ಅರ್ಜೆಂಟ್ ಆಗಿ 4 ಸೀರೆ ಅಲ್ಲ 5 ಸೀರೆ ಬಂದ್ರು ಕೂಡ ಬೇಬಿ ಕುಚ್ಚು ನೀವು 5 ಅವರ್ 6 ಅವರ್ ಒಳಗಡೆ ಹಾಕಿ ಮುಗಿಸ್ಬೋದು. ಈ ರೀತಿ ಒಂದೊಂದು ಕಲರ್ನು ನೀವು 2 ದಾರಕ್ಕೆ ಪೋಣಿಸ್ಕೊಂಡ್ಬಿಟ್ರೆ ಕ್ಲೀನ್ ಆಗಿ ಸ್ಯಾರಿ ಮುಗಿಯುತ್ತೆ. ಮತ್ತೆ ನಾವು ದಾರ ಸುತ್ಕೊಳ್ಳೋ ಅಂತ ಅವಶ್ಯಕತೆನೆ ಬರಲ್ಲ. ನೀವು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಸೂಜಿಗೆ ನಾನು ದಾರ ಏನು ಹಾಕೊಂಡಿರ್ತೀನಿ ಆ ದಾರದೊಳಗಡೆ ಸಿಲ್ಕ್ ಥ್ರೆಡ್ ನ ಹಾಕೋತೀನಿ. ನೋಡ್ತಿರ್ಬೋದು, ತುಂಬಾ ಅಂದ್ರೆ ತುಂಬಾ ಈಸಿ ಅನ್ಸುತ್ತೆ ನನ್ಗೆ ಈ ಕೆಲಸ. ಸೊ ನಾನು ಅದಕ್ಕೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಸುಮಾರು ವರ್ಷದಿಂದ ನಾನು ಇದೇ ರೀತಿನೇ ಕುಚ್ಚು ಹಾಕೋದು. ಇನ್ನು ಸೂಜಿಗೆ ಕಾಟನ್ ಥ್ರೆಡ್ ಹಾಕೋದು ಹೇಗೆ ಅಂದ್ರೆ, ನೋಡಿ ಇಲ್ಲಿ 2 ಎಳೆ ಕಾಟನ್ ಥ್ರೆಡ್ ನ ತಗೊಂಡಿದ್ದೀನಿ, ಅದನ್ನ ಈ ಬಿಗ್ಗೈ ನೀಡಲ್ ಒಳಗಡೆ ಹಾಕ್ತಾ ಇದೀನಿ. ಈ ರೀತಿ ಹಾಕಿ ಅವಾಗ 4 ಎಳೆ ಆಗತ್ತೆ. ಸೊ 2 ಅಲ್ಲ, ಇಲ್ಲಾಂದ್ರೆ ಗಟ್ಟಿ ದಾರ ಇದ್ರೆ 2 ಎಳೆ ಹಾಕ್ಬೋದು. ಗಟ್ಟಿ ದಾರ ಇಲ್ಲ, ನಾರ್ಮಲ್ ಸೀವಿಂಗ್ ಥ್ರೆಡ್ ಇದೆ ಅಂದ್ರೆ ನೀವು 4 ರಿಂದ 6 ಎಳೆ ಮಾಡಿ ತಿಕ್ಕಾಗಿ ಈ ದಾರನ ಹಾಕೋಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಕುಚ್ಚು ಹಾಕ್ಬೇಕಾದ್ರೆ ಸೀರೆ ಬಾರ್ಡರ್ ಗಟ್ಟಿ ಇತ್ತು ಅಂದ್ರೆ ಈ ದಾರ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಗಟ್ಟಿ ದಾರ ಆದ್ರೆ 2 ಎಳೆ ಸಾಕು. ಸ್ವಲ್ಪ ಸ್ಟಿಚಿಂಗ್ ಫಾಲ್ ಎಲ್ಲ ಸ್ಟಿಚ್ ಮಾಡೋದು ಜಿಗ್ಜಾಗ್ ಮಾಡೋಂಥ ದಾರ ಇದ್ರೆ
4ರಿಂದ 6 ಎಳೆ ದಾರನ ಮಾಡಿ ಈ ರೀತಿ ಗಂಟು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಇದ್ರೊಳಗಡೆ ಹೇಗೆ ಹಾಕ್ತೀನಿ ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಆ ಸೂಜಿ ದಾರನ ಈ ರೀತಿ ಹಿಂಗೆ ಕೈ ಹಾಕಿ ಅಗಲ ಮಾಡ್ಕೊಂಡು ಅದ್ರೊಳಗಡೆ ಈ ದಾರನ ಎಳ್ಕೊತಾ ಇದ್ದೀನಿ. ಇಷ್ಟೇ, ವೆರಿ ಸಿಂಪಲ್. ಆಲ್ಸೋ ನಾನು ಸ್ಟ್ರೈಟರ್ನ ಲಾಸ್ಟ್ ಥ್ರೆಡ್ ಏನು ಸುತ್ತೀನಿ ಅಷ್ಟರಲ್ಲಿ ಅದನ್ನ ಆನ್ ಮಾಡಿಬಿಟ್ಟು ಲಾಸ್ಟ್ ಟೈಮ್ ಸುತ್ತುವಂಥ ಥ್ರೆಡ್ನ ಸುತ್ಕೋತೀನಿ. ಅಷ್ಟರಲ್ಲಿ ಅದು ಹೀಟ್ ಆಗಿರುತ್ತೆ. ಆಮೇಲೆ ನೋಡಿ, ಈ ರೀತಿ 2 ದಾರ ಗೊಂಚಲಿಟ್ಕೊಂಡು ಆರಾಮಾಗಿ ಸ್ಟ್ರೈಟ್ನರಲ್ಲಿ ನಾವು ಸ್ಟ್ರೈಟ್ ಮಾಡ್ಕೋಬೋದು. ಸೊ ಈ ರೀತಿ ಮಾಡೋದ್ರಿಂದ ಬೇಗ ಕೆಲಸ ಆಗುತ್ತೆ. ಕ್ವಿಕ್ಕಾಗಿ ಕೂಡ ಸ್ಯಾರಿ ಕುಚ್ಚನ್ನ ಹಾಕಿ ಮುಗಿಸ್ಬೋದು, ನೀಟಾಗೂ ಇರುತ್ತೆ. ಸೊ ನೋಡ್ತಿದ್ದೀರಲ್ಲ, ಹಾಗೆ ಜರಿನೂ ಕೂಡ ನಾನು 2 ಎಳೆ ಹಾಕ್ತೀನಿ. 2 ಎಳೆ, ಸೊ ಅದು ಡಬಲ್ ಆದರೆ 4 ಎಳೆ ಆಗುತ್ತೆ. ಈ ರೀತಿ ಗಂಟು ಹಾಕ್ಕೊಂಡು ಸೂಜಿ ಒಳಗಡೆನೆ ನಾನು ಗಂಟು ಹಾಕೋದು ತೋರಿಸ್ತೀನಿ. ನೋಡಿ ಹೇಗೆ ಬೇಬಿ ಕುಚ್ಚು ಹಾಕಬೇಕು. ಟೇಪಿನ ಅಗತ್ಯನೇ ಬೇಡ ಇದಕ್ಕೆ, ಮಾರ್ಕಿಗೆಲ್ಲನೂ ನಾನು ಹೇಳ್ಕೊಡೋವಂಥ ಸಿಂಪಲ್ ಟ್ರಿಕ್ನ ನೀವೆಲ್ಲ ಫಾಲೋ ಮಾಡಿದ್ರೆ ನಿಮಗೂ ಈಸಿ ಅನಿಸುತ್ತೆ. ಎಸ್ಪೆಷಲಿ ಬಿಗಿನರ್ಸ್ಗೆ ತುಂಬಾ ಈಸಿ ಅನಿಸುತ್ತೆ. ಮೊದಲು ಸ್ಯಾರಿ ಬಾರ್ಡ್ರ್ ಯಾವ ಕಲರ್ ಇರುತ್ತೆ ಆ ಕಲರ್ನ ಕುಚ್ಚು ಹಾಕೋಬಿಡಿ. ಕುಚ್ಚು ಹಾಕೊಂಡಾದ್ಮೇಲೆ ಈ ಹೆಬ್ಬೆರಳಿನ ಉಗುರು ಏನಿರುತ್ತೆ ಆ ಅಳತೆಗೆ ನಾವು ಇನ್ನೊಂದು ಕುಚ್ಚನ್ನ ಹಾಕೋಬೇಕು. ಎಲ್ಲರೂ 1 ಫಿಂಗರ್ ಗ್ಯಾಪ್ ಅಂತ ಹೇಳ್ತಾರೆ, ಬಟ್ ಫಿಂಗರ್ ಅಲ್ಲ, ಆಕ್ಚುಲಿ ನೇಲ್ ಗ್ಯಾಪ್ ತಗೊಂಡ್ರೆ ಹತ್ತತ್ರಕ್ಕೆ ಚೆನ್ನಾಗಿ ಬರುತ್ತೆ. ಹೇಗೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ಮಧ್ಯದಲ್ಲಿ ವಿಡಿಯೋ ಸ್ಕಿಪ್ ಆಯ್ತು, ಸಾರಿ. ಸೊ ನೋಡಿ, ಈ ರೀತಿ ಬ್ಯಾಕ್ ಸೈಡ್ ಇಂದ ಜರಿ ಥ್ರೆಡ್ನ ಹಾಕಿ ಗಂಟು ಹಾಕೊಳ್ಳಿ. 2ರಿಂದ 3 ಗಂಟೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಂಟನ್ನ ಹಾಕೋಬಹುದು. ನಾನಿಲ್ಲಿ ಮಸ್ಟರ್ಡ್ ಎಲ್ಲೋನು ಹಾಕ್ತಿರೋದ್ರಿಂದ ಬರೀ 2 ಗಂಟೆ ಹಾಕ್ತೀನಿ, ಯಾಕಂದ್ರೆ ಜಾಸ್ತಿ ಗೋಲ್ಡ್ ಕಾಣಿಸ್ಬಿಡುತ್ತೆ ಅಂತ. ಸೊ ನೋಡಿ, ಈಗ ಹೆಬ್ಬೆರಳು ಹಿಡ್ಕೊಂಡು ನೋಡಿ, ಆ ಉಗುರಿಂದ ಈ ಉಗುರು ಎಲ್ಲಿಗೆ ಎಂಡ್ ಆಗತ್ತೆ ಅಲ್ಲಿ ನೋಡ್ಕೊಂಡು ನೀವು ಕುಚ್ಚನ್ನ ಹಾಕ್ಬೋದು. ಅಫ್ಕೋರ್ಸ್ ಒಪ್ಕೋತೀನಿ, ಒಬ್ಬೊಬ್ರು ಬೆರಳು ಸೈಜ್ ಒಂದೊಂದು ರೀತಿ ಇರುತ್ತೆ. ಬಟ್ ಟೇಪ್ ಹಾಕಿ ಮಾರ್ಕ್ ಮಾಡ್ಕೊಂಡು ಕಷ್ಟ ಆಗುತ್ತೆ ಅನ್ನೋರು ಈ ಟ್ರಿಕ್ನ ಯೂಸ್ ಮಾಡ್ಬೋದು. ಒಂದೇ ಅಳತೆಯಲ್ಲಿ ಬರುತ್ತೆ, ಆಮೇಲೆ ಕೆಲಸ ಕೂಡ ಬೇಗ ಆಗುತ್ತೆ. ನೀವು ಇದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇದೇ ಪ್ರಾಕ್ಟೀಸ್ ಆಗಿ ನಿಮ್ಗೆ ಅಭ್ಯಾಸ ಆಗೋಗುತ್ತೆ. ಇಲ್ಲಾಂದರೆ ಟೇಪಲ್ಲಿ ಮುಂಚೆ ಫಸ್ಟ್ ಇಟ್ಕೊಂಡು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ನೀವು ಕುಚ್ಚನ್ನ ಹಾಕ್ಬೋದು. ನೋಡಿ, ನಾನು ಗ್ರೀನ್ ಆದಮೇಲೆ ರೆಡ್ಡು, ಹೆಂಗೆ ನೀವು ಕುಚ್ಚು ಹಾಕ್ತಿರೋ ಹಾಗೆ ಕಸ್ಟಮರು ಒಪ್ಕೊತಾರೆ. ನೀವು ಚೆನ್ನಾಗಿ ಹಾಕಿದ್ರೆ ಕಸ್ಟಮರ್ಸ್ ಕೂಡ ನಿಮಗೆ ಬಂದು ಜಾಸ್ತಿ ಸ್ಯಾರೀಸ್ನ ಕೊಡ್ತಾರೆ. ಸೊ ನಿಮ್ಮ ಕ್ವಾಲಿಟಿ ಆ್ಯಂಡ್ ಫಿನಿಶಿಂಗ್ನ ಆದಷ್ಟು ಮೇಂಟೈನ್ ಮಾಡಿ. ಯಾವುದೇ ಕಾರಣಕ್ಕೂ ಫಿನಿಶಿಂಗ್ ಹೋಗೋ ಥರ ಮಾತ್ರ ಕುಚ್ಚು ಕೆಲಸನ ಮಾಡಬೇಡಿ. ಯಾಕಂದರೆ ಸ್ಯಾರಿ ತೊಗೊಳ್ಳೋರು ಕುಚ್ಚನ್ನ ಬ್ಲೌಸ್ ಡಿಸೈನ್ ಬೇಗ ಸೆಲೆಕ್ಟ್ ಮಾಡಿಬಿಡ್ತಾರೆ, ಬಟ್ ಕುಚ್ಚು ಡಿಸೈನ್ನ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊತಾರೆ. ಯಾಕೆಂದರೆ ಅದೇ ಅಂದವಾಗಿ ಕಾಣಿಸೋದು ಸೀರೆ ಉಟ್ಟಾಗ. ಸೊ ಆದಷ್ಟು ಆ ಕೆಲಸನ ನೀವು ಫಿನಿಶಿಂಗ್ ಕೊಟ್ಟು ಮಾಡೋದು ನೋಡಿ. ಮತ್ತು ನೋಡಿ, ನಾನು ಎಷ್ಟು ಉದ್ದ ಬಿಟ್ಟಿದ್ದೀನಿ ಅಂದರೆ ನನ್ನ ಬೆರಳಲ್ಲೇ ಅರ್ಧ ಇಂಚಷ್ಟು ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿದೆ. ಒಂದೇ ಅಳತೆ ಇದೆ ನೋಡಿ ನಾನು ಹಾಕಿರೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋಲಿ ಸುಮಾರು ಇನ್ಫಾರ್ಮೇಷನ್ನು ಬಿಗಿನರ್ಸ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಬಂದು ಪ್ರೈಸ್ನ ಹೇಗೆ ಫಿಕ್ಸ್ ಮಾಡಬೇಕು ಮತ್ತು ಕಸ್ಟಮರ್ಸ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ವಿತ್ ಡೀಟೇಲಾಗಿ ಹೇಳ್ತೀನಿ, ಯಾವ್ಯಾವ ಡಿಸೈನ್ಗೆ ಯಾವ್ಯಾವ ರೀತಿ ಪ್ರೈಸ್ನ ಇಡಬೇಕು ಅಂತ. ಸೊ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೊಂದು